ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 880300 ಅಟ್ಟಿಕಾ ಗೋಲ್ಡ್ ಕಂಪನಿ. ಇವತ್ತು ವಿಶ್ವ ಫೋಟೋಗ್ರಾಫರ್ಸ್ ದಿನಾಚರಣೆಯ ಸಮಾರೋಹಕ್ಕೆ ಎಕ್ಸಿಬಿಷನ್ಗೆ ಇವತ್ತು ನಮ್ಮ ಕರೆದಿದ್ರು. ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ವಿ. ಅದ್ಭುತ ಫೋಟೋಗಳನ್ನು ನೋಡಿದ್ವಿ. ಇವತ್ತು ನಿಜವಾಗ್ಲೂ ಇವತ್ತು ನಮ್ಮ ಫೋಟೋಗ್ರಾಫರ್ಸ್ ದೊಡ್ಡ ಒಂದು ಸಾಧನೆ ಕೂಡ ಮಾಡಿದ್ದಾರೆ. ಈ ಸುಮಾರು 180 ಫೋಟೋಗಳು ಅದನ್ನು ನೋಡಿ ಕಣ್ತುಂಬಿಕೊಂಡ್ವಿ ನಾವು. ಭಾಳ ಸಂತೋಷ ಆಗಿದೆ. ಅವರ ಕೆಲವು ಬೇಡಿಕೆಗಳು ಇತ್ತು. ಆ ಬೇಡಿಕೆಗಳಿಗೆ ನಾವು ಸ್ಪಂದಿಸ್ತೀವಿ, ಮುಖ್ಯಮಂತ್ರಿಗಳು ಮಾತಾಡ್ತೀವಿ ಅಂತ ನಾನು ಮತ್ತು ರಾಮಲಿಂಗರು ಹೇಳಿದ್ದೀವಿ. ಆ ಹಿನ್ನೆಲೆಯಲ್ಲಿ ಅವ್ರಿಗೆ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಈ ಕೇಳಿ. ಸದನ ಇನ್ನು 3-4 ದಿನ ಅಷ್ಟೇ ಉಳಿದಿದೆ ಸರ್. ವಿಪಕ್ಷದವರು ಸಹಕರಿಸ್ತಿಲ್ಲ, ಹೇಗೆ ಅಂತ ಮುಂದೆ? ಈಗಾಗಲೇ 5 ದಿನ ಕಳೆದಿದೆ. ಪ್ರತಿದಿನ ನಾನು ವಿರೋಧ ಪಕ್ಷದವ್ರಿಗೆ ಸಹಕಾರ ಕೊಡಿ, ಯಾಕಂದರೆ ನಾವು ಮಾಡಿದಂಥ ಸಂಪ್ರದಾಯಗಳು ಪ್ರಶ್ನೋತ್ತರ ಆಗಬೇಕು, ಝೀರೋರ್ ಆಗಬೇಕು, ನಂತರ ಚರ್ಚೆ ಮಾಡೋಣ. ನೀವೊಂದು ನೋಟಿಸ್ ಕೊಡಿ, ನೋಟಿಸ್ ಕೊಟ್ಟ ಮೇಲೆ ಸರ್ಕಾರಕ್ಕೆ ಉತ್ತರ ಕೊಡಿಸೋಂಥ ಕೆಲಸ ನಾವು ಮಾಡ್ತೀವಿ ಅಂತ ಮಾತನ್ನು ನಾನು ಹೇಳ್ತಾ ಇದ್ದೆ. ಅದೇ ರೀತಿ ಮುಖ್ಯಮಂತ್ರಿಗಳು ಕೂಡ ಬಂದು ನೀವು ನೋಟಿಸ್ ಕೊಡಿ, ನಾವು 2 ದಿವಸ ಚರ್ಚೆ ಮಾಡೋಣ, ಯಾವ ವಿಚಾರ ಬೇಕಾದ್ರೆ ತೆಗೀರಿ, ನೀವು ನಾಗೇಂದ್ರ ಅವ್ರ ಬಗ್ಗೆ ನಾವು ಹೇಳಿಕೆ ಕೊಡ್ತೀವಿ, ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ರು ಕೂಡ ಮೊಂಡವಾದವನ್ನು ವಿರೋಧ ಪಕ್ಷದವರು ಪ್ರದರ್ಶಿಸ್ತಿದ್ದಾರೆ. ನಾನು ಕಳೆದ 5 ದಿನಗಳಲ್ಲಿ ಪರಿಪರಿಯಾಗಿ ಬೇಡಿಕೊಂಡೆ, ಈ ಸದನ ಇದೆಲ್ಲ ಹಿರಿಯರ ಸದನ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀವಿ ಸದನಕ್ಕೆ ನಾವು. ಪ್ರತಿದಿನ ಜನ ನೋಡ್ತಾ ಇದ್ದಾರೆ. ನನಗೆ ಸಾಕಷ್ಟು ಸಾಹಿತಿಗಳು ಕೂಡ ಫೋನ್ ಮಾಡಿ, ಚಿಂತಕರು ಕೂಡ ಫೋನ್ ಮಾಡಿ ಹೇಳ್ತಾಯಿದ್ರು, ನೀವು ನಮ್ಮ ಸಂದೇಶ ಕೊಡಿ, ವಿರೋಧ ಪಕ್ಷದವ್ರು ಚರ್ಚೆ ಮಾಡಿ ಅದಕ್ಕೆ ಏನು ಸೂಕ್ತ ಉತ್ತರ ಸಿಕ್ಕಿದ ನಂತರ ಏನಾದರೂ ಪ್ರತಿಭಟನೆ ಮಾಡಬೇಕಂತ ಮಾಡಲಿ ಅಂತ ಹೇಳ್ತಾ ಮಾತು ಕೂಡ ಹೇಳ್ತಾಯಿದ್ರು. ಆದರೂ ಕೂಡ ಒಂದೇ ಒಂದು ಹಠ ಹಿಡ್ಕೊಂಡು ನಾವು ಸದನ ನಡೆಯೋಕ್ಕೆ ಬಿಡೋದಿಲ್ಲ, ಆ ಮಂತ್ರಿಯವರು ರಾಜೀನಾಮೆ ಕೊಡೋರಿಗೆ ಬಿಡೋದಿಲ್ಲ ಅಂತ ಒಂದು ಹಠವನ್ನು ಸಾಧಿಸ್ತಾ ಇದ್ದಾರೆ. ಆದರೂ ಕೂಡ ನಾನು ನಿನ್ನೆ ಕೂಡ ನಮ್ಮ ಬಿಸ್ನೆಸ್ ಅಡ್ವೈಸರಿ ಕಮಿಟಿಯಲ್ಲಿ ಕೂಡ ನಾವು ಮನವಿ ಮಾಡಿಕೊಂಡ್ವಿ. ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಕೃಷ್ಣ ಬೈರೇಗೌಡರು ಸರ್ಕಾರ ಪರವಾಗಿ ಕೂಡ ಮತ್ತೆ ಮನವಿ ಕೂಡ ಮಾಡಿಕೊಂಡು ಸದನವನ್ನು ನಡೆಯೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ರು ಕೂಡ ಅದನ್ನು ಅವರು ಒಪ್ತಾ ಇಲ್ಲ. ನಾನು ಹೇಳಿದೆ, ಯಾವುದೇ ವಿಚಾರ ಚರ್ಚೆ ಮಾಡಿ ಅದಕ್ಕೆ ಅವಕಾಶ ನಾನು ಮಾಡಿಕೊಡ್ತೀನಿ, ಅದು ಸರ್ಕಾರದ ಉತ್ತರ ಕೂಡ ಕೊಡ್ತೀನಿ ಹೇಳೋಂಥ ಮಾತನ್ನು ಹೇಳಿದೆ. ಇದು 5ನೇ ದಿನ ಆಯಿತು. ಬಹುಶಃ ಸೋಮವಾರ ಬೆಳಿಗ್ಗೆ ನಮ್ಮ ಈ ಆಪೋಸಿಷನ್ ಲೀಡರ್ಸ್ ಒಂದು ಸಭೆ ಕೂಡ ಕರೆದಿದ್ದೀನಿ ನಾನು. ಫ್ಲೋರ್ ಲೀಡರ್ಸ್ ಮೀಟಿಂಗ್ 10 ಗಂಟೆಗೆ ನನ್ನ ಚೇಂಬರಲ್ಲಿ, ನಾನು ಚೇರ್ಮನ್ ಚೇಂಬರ್ ಕರೆದಿದ್ದೀನಿ. ಅವತ್ತು ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟ್ರು ಕೂಡ ಬರ್ತಾರೆ, ಮತ್ತು ವಿರೋಧ ಪಕ್ಷ ನಾಯಕರು, ಸಚೇತಕರು, ಮತ್ತು ಸನ್ಮಾನ್ಯ ಭೋಜೇಗೌಡರು ಅವರೆಲ್ಲ ಕರೆದು ಮತ್ತೊಂದು ಸಲ ಮನವಿ ಮಾಡ್ತೀನಿ. ಇನ್ನು 3 ದಿನ ಏನು ಸದನ ಇದೆ ಅದು ನಾವು ಅರ್ಥಪೂರ್ಣವಾಗಿ ನಡೆಸೋಣ ಅಂತ ಹೇಳೋಂಥ ಮಾತು ಕೂಡ ನಾಳೆ ಮನವಿ ಕೂಡ ನಾನು ಕೂಡ ಮಾಡ್ತೀನಿ ಅಂತ ಹೇಳ್ತಾ. ಅಲ್ಲ, ಈಗಾಗಲೇ ನಾನು ಹೇಳಿದೆ, ಯಾವ ಕಾರಣಕ್ಕೂ ಸದನ ಕಲಾಪಗಳನ್ನು ನಾನು ಮುಂದೆ ಹಾಕೋದಿಲ್ಲ. ನನ್ನ ಕರ್ತವ್ಯ ಚೇರ್ಮನ್ ಆಗಿ ನನ್ನ ಬದಲೇ ಕರ್ತವ್ಯ ಪ್ರಶ್ನೋತ್ತರ, ಆಮೇಲೆ 0 ಅವರ್, ಕಾಲಿಂಗ್ ಅಟೆನ್ಷನ್ 330, ಇದರ ಮಹತ್ವವಾದ ಚರ್ಚೆ ಆಗಬೇಕು. ಅದಾದಮೇಲೆ ನಾನು ಚರ್ಚೆಗೆ ಅವಕಾಶ ಮಾಡಿಕೊಡ್ತೀನಿ ಹೇಳ್ತಾ ಪದೇ ಕೇಳ್ಕೊಂಡಿದ್ದೀನಿ. ಆದರೆ ನನಗೆ ವಿಶ್ವಾಸ ಇದೆ, ಇವತ್ತು ಕೂಡ ನಾನು ಆಶಾವಾದಿ. ನಾನು ಸೋಮವಾರ ನಮ್ಮ ಮನವಿಯನ್ನು ಒಪ್ತಾರೆ, ಈ ಚರ್ಚೆಗೆ ಅವಕಾಶ ಮಾಡಿಕೊಡ್ತಾರಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತೀನಿ. ಒಂದು ವೇಳೆ ಇದೇ ಕ್ರಮ ಮುಂದುವರಿಸಿದ್ರೆ ಏನಾದರೂ ಆ್ಯಕ್ಷನ್ ಮಾಡ್ತೀರಾ ಸರ್? 2ನೇ ಬಾರಿಗೆ ನಾನು ಹೇಳ್ತಾ ಇದ್ದೀನಿ, ನಾನು ಆಶಾವಾದಿ. ನನಗೆ ವಿಶ್ವಾಸ ಇದೆ. ಇವತ್ತು ನಾವು ಏನು ಮನವಿ ಮಾಡ್ಕೊಂಡಿದ್ದೀವಿ ಅದೇ ರೀತಿ ಸೋಮವಾರ ಕೂಡ ನಾನು ಮತ್ತೆ ಮನವಿ ಮಾಡ್ಕೊಳ್ತೀನಿ. ನಾನು ಸದನದಲ್ಲಿ ಚರ್ಚೆ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ. ತಾವೇನೆಲ್ಲ ಬೇಡಿಕೆ ಇದೆ ತಾವೆಲ್ಲ ಏನು ಕೇಳಬೇಕು ಸರ್ಕಾರ ವತಿಯಿಂದ ಅದು ತಾವು ಕೇಳಿ ಉತ್ತರ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಈಗಾಗಲೇ ಹೇಳಿದ್ದೀನಿ. ಸೋಮವಾರವಾಗಿ ನೋಡ್ತೀವಿ ನಾವು. ನನಗೆ ವಿಶ್ವಾಸ ಇದೆ, ಮತ್ತೆ ಅವರು ಸಹ ಭಾಗವಹಿಸ್ತಾರೆ ಅಂತ ವಿಶ್ವಾಸ. ಎಚ್ಚರಿಕೆ ಏನಾದರೂ ಕ್ರಮ ಕೈಗೊಳ್ತೀರಾ ಸರ್? ಯಾಕಂದ್ರೆ ಅವ್ರು ಈಗಾಗಲೇ ಯಾವುದೇ ರೀತಿಯಾಗಿ ಹಿಂದೆ ಸರಿಯಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಸರ್. ನಾನು ಹೇಳಿದ 3ನೇ ಬಾರಿ ಹೇಳ್ತೇನೆ, ನಾನು ಆಶಾವಾದಿ ಅಂತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.